ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪದ್ಮಪತ್ರಮಿಮಂಬಸ ಅಂತಿಸ್ಕೊಳ್ಳೋ ರೀತಿಯಲ್ಲಿ ಇರ್ತಾನೆ. ಆಮೇಲೆ ಇನ್ನೊಂದು ಇಲ್ಲಿ ನಮಗೆ ಕೆಲವು ಪ್ರಶ್ನೆ ಬಂತು. ನಾನು ಇದನ್ನು ಆಲೋಚನೆ ಮಾಡ್ತಾ ಮಾಡ್ತಾ 12ನೇ ಇದರಲ್ಲಿ ನನಗೆ ಏನು ಪ್ರಶ್ನೆ ಬಂದಿದೆ ಅದು ಇಲ್ಲಿ ಬಂದರೆ ಈಗ ನಮ್ಮದು ಈ ಸಿವಿಯಾರಿಟಿ ಆಫ್ ಅವರ್ ಸ್ಟಡೀಸ್ ಕೆಲವು ಸರಿ ನಮಗಿರೋ ಕ್ವಶನ್ ಅಲ್ಲಿ ಬಂದಿರುತ್ತೆ. ಸೊ ಅಲ್ಲೊಂದು ಕ್ವಶನ್ ಇದೆ, ನಾನು ಏನು ಹೇಳ್ತೀನಿ. ಈ ದೇವೇಂದ್ರ ಇಂದ್ರ ಅಂತ ಬರುತ್ತೆ. ಇಂದ್ರ ಮತ್ತು ಪ್ರಜಾಪತಿ ಉಪನಿಷತ್ತುಗಳಲ್ಲಿ ಈ ತತ್ವಗಳನ್ನು ಹೇಳಬೇಕಾದ್ರೆ ಕೆಲವು ಇದನ್ನು ಕ್ರಿಯೇಟ್ ಮಾಡಿರ್ತಾರೆ. ಇಂದ್ರ ಮತ್ತು ಪ್ರಜಾಪತಿ. ಇಂದ್ರ ಅಂದರೆ ಸಾಕಷ್ಟು ಸಾಧನೆಯಾಗಿ ಯಾವುದೋ ಒಂದು ಮಟ್ಟಕ್ಕೆ ಹೋಗಿರೋ ಅಂಥವ್ರು. ಅವನಿಗೆ ಪ್ರಶ್ನೆ ಬರುತ್ತೆ. ಅವನಿಗೇನು ಪ್ರಶ್ನೆ ಬರುತ್ತೆ? ಸುಶಕ್ತಿ ಬಗ್ಗೆ ಬರುತ್ತೆ. ಅವನಿಗೆ ಗುರು ಯಾರು? ಪ್ರಜಾಪತಿ. ಅವನು ಹೇಳಿರ್ತಾನೆ ಸುಶಕ್ತಿ ಬಗ್ಗೆ ಇದ್ಕೊಂಡು. ಅವನಿಗೆ ಡೌಟ್ ಬರುತ್ತೆ, ಬಂದು ಸುಷುಪ್ತಿಯಲ್ಲಿ ನಾನು ಏನು ಅನುಭವನೇ ಆಗಲ್ವಲ್ಲ, ನನಗೆ ಸುಷುಪ್ತಿನ ನಾನು ಹೇಗೆ ಕಾಂಟೆಂಪ್ಲೇಟ್ ಮಾಡೋದು, ಸುಷುಪ್ತಿಯ ಅವಸ್ಥೆಯನ್ನು ನಾನು ಹೇಗೆ ಪಡೆಯೋದು, ನನ್ನ ಅನುಭವಕ್ಕೆ ಏನು ಬರಲ್ಲ ಅಲ್ಲಿ. ನೋಡಿ ಇದು ಇಲ್ಲಿ ಕೇಳ್ತಾನೆ. ಇಂದ್ರನು ಸಮಿತ್ಪಾಣಿಯಾಗಿ ಪುನಃ ಪ್ರಜಾಪತಿ ಹತ್ರ ಬಂದು ಶಾಂತಹೃದಯನಾಗಿ ಹೋದೆಯಷ್ಟೇ. ಏನನ್ನು ಬಯಸುತ್ತಾ ಪುನಃ ಬಂದೆ? ಪ್ರಜಾಪತಿ ಕೇಳ್ತಾನೆ, ಪುನಃ ಯಾಕೆ ಬಂದೆ ನೀನು? ಏನೋ ಹೇಳಿದಾನೆ ಅವನು, ಅದನ್ನು ತೊಗೊಳ್ಳೋದ ಅವನು. ಅದು ಅವನೇನು ವರ್ಕೌಟ್ ಆಗಲಿಲ್ಲ, ಪುನಃ ವಾಪಸ್ ಬಂದ. ಇಂದ್ರ ಹೇಳಿದರೆ, ಭಗವಂತನೇ, ಇದು ನಮ್ಮ ಪ್ರಶ್ನೆ, ಅದು ಹಿಂಗೆ ಎಲ್ಲಿ ಸಿಗ್ತೋ ಗೊತ್ತಿಲ್ಲ. ಇದು ಭಗವಂತನೇ, ಸುಷುಪ್ತಿಯಲ್ಲಿರುವ ಇವನು ಈಗ ನಾನು ಇಂಥವನು ಎಂದು ತನ್ನನ್ನು ತಿಳಿದಿರುವುದೇ ಇಲ್ಲ, ನಾನು ಇಂಥವನಂತ ಗೊತ್ತಿರೋದೇ ಇಲ್ಲ, ಈ ಪ್ರಾಣಿಗಳನ್ನು ತಿಳಿದಿರುವುದೇ ಇಲ್ಲ, ವಿನಾಶವನ್ನು ಹೊಂದಿದವನಂತಿರುತ್ತಾನೆ. ಆದ್ದರಿಂದ ನಾನಿಲ್ಲಿ ಯಾವ ಭೋಗ್ಯವನ್ನು ನೋಡೋಕ್ಕಾಗ್ತಾ ಇಲ್ಲ ಏನು ನನಗೆ ಸುಷುಪ್ತಿಯಲ್ಲಿ. ನೀವು ಉತ್ತರ ಹೇಳಬೇಕು. ಪ್ರಜಾಪತಿ ಸುಷುಪ್ತಿನ ಅನಲೈಸ್ ಮಾಡು ಅಂತ ಹೇಳ್ದ. ಸುಷುಪ್ತಿಯಲ್ಲಿ ಏನೂ ಇಲ್ಲ ನನಗೆ, ನಾನು ಆಬ್ಸೆಂಟು, ಏನೂ ನೋಡಲ್ಲ ನನಗೆ. ನೋಡೇನು. ಅದಕ್ಕೆ ಇಂದ್ರನೇ, ಇದು ಹೀಗೆಯೇ, ಈ ಆತ್ಮನನ್ನು ನಿನಗೆ ಇನ್ನೂ ಸ್ಪಷ್ಟವಾಗಿ ಹೇಳುತ್ತಾನೆ, ಇವನನ್ನು ಬಿಟ್ಟು ಯಾವನನ್ನು ಹೇಳುವುದಿಲ್ಲ, ಇನ್ನೂ 5 ವರ್ಷಗಳು ವಾಸಿಸು. ನೋಡಿ, ಈ ಥರ ಒಂದು ಕ್ವಶನ್ ಬಂದರೆ, ಸ್ಟೇ ಫಾರ್ 5 years ದೇರ್. ನಿಮ್ಮ ಸಿಸ್ಟಮ್ಮು ಅದನ್ನು ತಗೊಳ್ಳೋಕ್ಕೆ ರೆಡಿಯಾಗಿಲ್ಲ. ಯಾವುದು? ನಾವಿಲ್ಲಿ ಕೂತ್ಕೊಂಡು ಇದನ್ನು ಮಾಡ್ತೀವಿ, ಅದು ಮಾಡ್ತೀವಿ, ಆತ್ಮ ಮಾಡ್ತೀವಿ, ಹೋಗ್ಬಿಡ್ತೀವಿ, ರಿಯಲೈಸೇಷನ್ ಮಾಡಿಬಿಡ್ತೀನಿ ಅಂತ ಯಾರೋ ಹೇಳ್ತಾರೆ. ಇಲ್ಲಿ ನೋಡಿ ಅವನ ಕತೆ ನೋಡಿ. 5 ವರ್ಷ ಕೂತ್ಕೊಂಡು ಹೇಳ್ತಾನೆ ಅವನು ಪ್ರಜಾಪತಿ ಇಂದ್ರನಿಗೆ, 5 ವರ್ಷ ಇರು. ಸೊ ಆತ್ಮಜ್ಞಾನ ಸುಷುಪ್ತಿಯನ್ನು ತಿಳ್ಕೊಳ್ಬೇಕಾದ್ರೆ ಆಯಿತಾ. ಆಮೇಲೆ ಏನಾಯಿತು? 5 ವರ್ಷಗಳ ಇಂದ್ರನು ಇನ್ನೂ 5 ವರ್ಷಗಳಲ್ಲಿ ವಾಸ ಮಾಡಿದನು. ಒಟ್ಟು 101 ವರ್ಷ ಇಂದ್ರ ಅಲ್ಲಿದ್ದಿದ್ದು ಪ್ರಜಾಪತಿ ಹತ್ರ. ಇಂದ್ರನು ಪ್ರಜಾಪತಿಯ ಬಳಿಯಲ್ಲಿ 101 ವರ್ಷಗಳಿರೋ ಬ್ರಹ್ಮಚರ್ಯ ವಾಸವನ್ನು ಮಾಡಿದನು ಎಂದನು. ಅನಂತರ ಪ್ರಜಾಪತಿ ಇಂದ್ರನಿಗೆ ಇವಾಗ ಹೇಳ್ತಾನೆ ಅವನಿಗೆ, ಇಂದ್ರನೇ, ಈ ಶರೀರವು ಮರ್ತ್ಯವೇ, ಈ ಶರೀರ ಹೋಗೋದು, ಮೃತ್ಯುವಿನಿಂದ ಗ್ರಸ್ತವಾಗಿರುತ್ತದೆ. ಅಂದರೆ ಪ್ರತಿ ಕ್ಷಣವೂ ಸಾಯ್ತಾ ಇದೆ ಅಂತ. ಮೃತ್ಯು ಅಂದರೆ ಒಂದು ದಿವಸ ಮೃತ್ಯು ಬರೋದಲ್ಲ, ಒಂದು ದಿವಸ ಸಾಯೋದಲ್ಲ, ಪ್ರತಿ ಕ್ಷಣವೂ. ಫ್ಯಾನ್ ಬೇಕಾ? ಬೇಕಾದರೆ ಒಂದನ್ನು ಪ್ರೆಸ್ ಮಾಡಿ, 1 ಇದೆಲ್ಲ 1. ನನಗೆ ಸ್ವಲ್ಪ ಸಿಗುತ್ತೆ, ಗೊತ್ತಾಯ್ತು. ಈ ಶರೀರವು ಮರ್ತ್ಯವೇ, ಮೃತ್ಯುವಿನಿಂದ ಗ್ರಸ್ತವಾಗಿರುತ್ತದೆ. ಇದು ಅಮೃತನೂ ಅಶರೀರನೂ ಆದ ಆತ್ಮನಿಗೆ ಅಧಿಷ್ಠಾನ. ತಿಳ್ಕೊಳ್ಳಿ, ಈ ಶರೀರ ಯಾರಿಗೆ ಅಧಿಷ್ಠಾನ? ಯಾರಿಗೆ ಮನೆ? ಅಮೃತನೂ
ಅಶರೀರನೂ ಆದ ಆತ್ಮನಿಗೆ ಅಧಿಷ್ಠಾನ. ಇದು ಅವನಿಗೆ ಮನೆ, ನಿಮ್ಮದು ಶರೀರ. ಶರೀರವುಳ್ಳವನು ಪ್ರಿಯ ಅಪ್ರಿಯ ಇವುಗಳಿಂದ ಗ್ರಸ್ತನಾಗಿರುತ್ತಾನೆ. ಶರೀರವುಳ್ಳವನಿಗೆ ಪ್ರಿಯ ಅಪ್ರಿಯಗಳ ವಿನಾಶವೇ ಇಲ್ಲವೇ ಇಲ್ಲ. ಅವನ ಶರೀರ ಎಲ್ಲಿವರೆಗೆ ಶರೀರ ನಂದು ಅಂದ್ಕೊಳ್ತಾನೆ, ನನಗೆ ಪ್ರಿಯ ಅಪ್ರಿಯ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇದ್ದೇ ಇರುತ್ತೆ. ಶರೀರ ಇರೋವರೆಗೂ, ಶರೀರ ಜೊತೆ ನಾನು ಅಂದ್ಕೊಂಡಿರೋವರೆಗೂ ಇರುತ್ತೆ. ಶರೀರವಿಲ್ಲದವನನ್ನು ಪ್ರಿಯ ಅಪ್ರಿಯಗಳು ಸೋಂಕುವುದಿಲ್ಲ. ಶರೀರ ಇಲ್ಲದವನನ್ನು, ಇಲ್ಲಿ ಒಂದು ಇದೆ, ಶರೀರ ಇಲ್ಲ ನನಗೆ ಅಂತ ಒಳಗಡೆಯಿಂದ ಬರಬೇಕು. ನನಗೆ ಶರೀರ ಇಲ್ಲ, ನಿದ್ದೆಯಲ್ಲಿ ನನಗೆ ಶರೀರ ಇಲ್ಲ, ಶರೀರದಿಂದ ನಾನು ಸಪ್ರೇಟ್ ಆಗಿರ್ತೀನಿ, ಅದು ಇರುತ್ತೆ, ಪ್ರಾಣ ಮಾತ್ರದಲ್ಲಿ ಇರುತ್ತೆ ಅದು. ಹೌದಾ? ಅದು ಬೆಳಗ್ತಾ ಇರುತ್ತೆ. ಇದ್ರ ಟೈಮ್ ಒಂದು 6 hours 7 hours ಆದಮೇಲೆ ನ್ಯಾಚುರಲ್ ಫಿನಾಮಿನಲ್ ಫೋರ್ಸಸ್ ಇದನ್ನು ಎಬ್ಬಿಸ್ಬಿಡುತ್ತೆ, ಯಾವುದೋ ಈ ಪ್ರಾಣಿನ. ಆವಾಗ ಇದು ಬೆಳಕು ಬರುತ್ತೆ ಒಳಗಡೆಯಿಂದ. ಬೆಳಕು ಬಂದಾಗ ಇದು ಮೈಂಡು ಇಂಟೆಲೆಕ್ಟು ಲೈಟ್ ಬಲ್ಬ್ ಥರ, ಆಮೇಲೆ ಅದು ಅಲ್ಲೇ ಇರುತ್ತೆ. ಸರ್ವವ್ಯಾಪಿ ರಿಯಾಲಿಟಿ ಅದಲ್ಲೇ ಇರುತ್ತೆ, ಯಾವಾಗಲೂ ಎಲ್ಲರನ್ನೂ ಬೆಳಗ್ತಾ ಇರುತ್ತೆ. ನಿಂದು ಇಕ್ವಿಪ್ಮೆಂಟು ಆವಾಗ ರೆಸ್ಟಲ್ಲಿರುತ್ತೆ. ಅದು ಒಂದು 6-7 ಅವರು ಮಲಗಿದ ಮೇಲೆ ಫಿನಾಮಿನಲ್ ಫೋರ್ಸಸ್ ಅದನ್ನು ದುಡ್ಬಿಡುತ್ತೆ ಆಚೆ, ಕರೆಕ್ಟಾ? ದುಡ್ದಾಗ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಒಳಗಡೆಯಿಂದ ಪುನಃ ಗ್ಲೋ ಬರುತ್ತೆ. ಆವಾಗ ನೀವು ಚಟುವಟಿಕೆ ಪುನಃ ಶುರು ಮಾಡ್ತೀರ. ಈಗ ಆ ಗ್ಲೋ ನಿಮ್ಮೊಳಗೆ ಬರುವಾಗ ಆವಾಗ ನಾನು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಪ್ರೇಟ್ ಆಗುತ್ತೆ, ಐ ಆಪ್ರೇಟ್ ಆಗುತ್ತೆ. ಐ ಬಂದ ಕೂಡಲೇ ಅದು ಹೋಯ್ತು. ಯಾವುದು ಹೋಯ್ತು? ಸದ್ವಸ್ತು ಹೋಯ್ತು. ಜ್ಞಾನಿಗಳಿಗೆ ಎಚ್ಚರದಲ್ಲಿದ್ದು ಕೂಡ ಸದ್ವಸ್ತುವಲ್ಲೇ ಇರ್ತಾರೆ. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸು ಆಪ್ರೇಟ್ ಆಗಲ್ಲ. ಅಶರೀರವಾದವನು ನೋಡಿ, ಶರೀರವಿಲ್ಲದವನನ್ನು ಜ್ಞಾನಿಗೆ ರಮಣ ಮಹರ್ಷಿಗಳು ಏನು ಹೇಳ್ತಾರೆ? ನಾನು ಇದರಲ್ಲಿ ಇಲ್ಲ, ಅದಕ್ಕೆ ಯಾಕೆ ಆಪ್ರೇಟ್, ನಾನು ಅದರಲ್ಲಿ ಇಲ್ಲ, ಅದಕ್ಕೆ ಯಾಕೆ ತೊಂದರೆ ಮಾಡ್ತೀರಾ? ಅದರ ಪ್ರಾರಬ್ಧವನ್ನು ಅದು ಅನುಭವಿಸ್ತಾ ಇದೆ. ಶರೀರವಿಲ್ಲದವನನ್ನು ಪ್ರಿಯ ಅಪ್ರಿಗಳು ಸೋಂಕುವುದೇ ಇಲ್ಲ. ಅವರಿಗೆ ಪ್ರಿಯನೂ ಇಲ್ಲ, ಅಪ್ರಿಯನೂ ಇಲ್ಲ. ಸೊ ನಿದ್ದೆಯಿಂದ ಆಚೆ ಬರುವಾಗ ಶರೀರ ಇಲ್ಲದವನು ನಾನು ಈಗ ಶರೀರದಲ್ಲಿ ನನ್ನನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಇಲ್ಲೋದ್ರೆ ಅವನು 5 ವರ್ಷ ಅಲ್ಲಿ ಕೂತ್ಕೊಳ್ಳೋಕೆ ಹೇಳ್ತಿದ್ನ? ಈ ಶಿಫ್ಟ್, ಈ ಪ್ಯಾರಡಿಮ್ ಆಗಬೇಕಾದ್ರೆ 5 ವರ್ಷದಿಂದ ಅಲ್ಲಿರಬೇಕಾಗಿತ್ತು. ಆ ಮಟ್ಟಕ್ಕೆ ಹೋಗಿ, ಸುಷುಪ್ತಿ ಮಟ್ಟಕ್ಕೆ ಹೋಗಿ 5 ವರ್ಷ ಇರಬೇಕಾಗಿತ್ತು. ಸೊ ಪ್ರಿಯ ಶರೀರವಿಲ್ಲದವನನ್ನು ಪ್ರಿಯ ಅಪ್ರಿಯಗಳು ಸೋಂಕುವುದೇ ಇಲ್ಲ. ಇನ್ನೊಂದು ಹೇಳ್ತೀನಿ ನೋಡಿ. ಶಿರಸ್ಸು ಕೈ ಮೊದಲಾದವು ಇಲ್ಲವಾದ್ದರಿಂದ ಅಶರೀರ. ಶಿರಸ್ಸು ಕೈ ನನಗೆ ಇಲ್ಲ ಅಂದರೆ ಅಶರೀರ. ವಾಯುವಾದಿ ಶಿಶಿರ ಋತು ಕಳೆದ ಮೇಲೆ ಗ್ರೀಷ್ಮ ಕಾಲದ ಸೂರ್ಯನ ತಾಪವನ್ನು ಹೊಂದಿ ಆ ತಾಪದಿಂದ ಭಿನ್ನವಾದ ಸ್ವರೂಪವನ್ನು ಪಡೆದ ಮುಂಗಾಳಿ ಮೊದಲಾದ ವಾಯು ರೂಪದಿಂದ ಮಳೆಗೆರೆಯುವಂತೆ ನೇಚರ್ನ ತರ್ತಾರೆ. ಈಗ ಆತ್ಮನು ಸಂಸಾರಾವಸ್ಥೆಯಲ್ಲಿ ಆಕಾಶಾದಿ ವಾಯುವಾದಿ ಆಕಾಶ ಸಮಾನತ್ವವನ್ನು ಹೊಂದುವಂತೆ ಶರೀರ ಸಾಮ್ಯವನ್ನು ಹೊಂದಿರುತ್ತಾನೆ. ಶರೀರ ಸಾಮ್ಯವನ್ನು ಹೊಂದಿರುತ್ತಾನೆ ಯಾರು? ಆತ್ಮ. ಹೇಗೆ ನಿಮ್ಮ ಋತುಗಳಲ್ಲಿ ಇದು ಶರೀರವನ್ನು ಪ್ರಜಾಪತಿ ಇಂದ್ರಿಯರಿಗೆ ಉಪದೇಶಿಸಿದಂತೆ ನೀನು ದೇಹೇಂದ್ರಿಯಗಳ ಗುಣವುಳ್ಳವನಲ್ಲ, ಬ್ರಹ್ಮವೇ ನೀನಾಗಿರುವೆ ಎಂದು ಆಚಾರ್ಯನಿಂದ ಉಪದೇಶಿಸಲ್ಪಟ್ಟಾಗ ಇವನು ಈ ಶರೀರದಿಂದ ವಾಯುವಾದಿಗಳು ಆಕಾಶದಿಂದ ಏಳುವಂತೆ ಎದ್ದು ದೇಹಾದಿ ವಿಲಕ್ಷಣವಾದ ತನ್ನ ಸ್ವರೂಪವನ್ನು ಅರಿತುಕೊಂಡು ದೇಹವೇ ತಾನೆಂಬ ಭ್ರಾಂತಿಯನ್ನು ಬಿಟ್ಟು ತನ್ನದೇ ಆದ ರೂಪದಿಂದ ಎಂದರೆ ಸದ್ರೂಪದಿಂದ ಸಿದ್ಧನಾಗುತ್ತಾನೆ. ದೇಹೇಂದ್ರಿಯ ತಾದಾತ್ಮ್ಯತೆಯನ್ನು ಬಿಟ್ಟು ಸದ್ರೂಪದಿಂದ. ಸೊ ಅಕ್ಷಿಪುರುಷ ಮತ್ತು ಸ್ವಪ್ನ ಪುರುಷ ಇಬ್ಬರು ವ್ಯಕ್ತ. ಅಕ್ಷಿಪುರುಷ ಅಂದರೆ ನಮ್ಮ ವೇಕಿಂಗ್ ಸ್ಟೇಟ್ ಆ್ಯಂಡ್ ಸ್ವಪ್ನ ವ್ಯಕ್ತರು. ಸುಷುಪ್ತನೂ ಸಮಸ್ತನೂ ಸಂಪ್ರಸನ್ನ ಆಗಿರುವ ಪುರುಷನು ಅವ್ಯಕ್ತನು, ಇವನು ಅವ್ಯಕ್ತ.
ತನ್ನ ಸ್ವರೂಪದಿಂದ ಸಿದ್ಧನಾಗಿರುವ ಪುರುಷನು ಕ್ಷರ ಅಕ್ಷರವೆಂಬ ವ್ಯಾಕೃತ ಅವ್ಯಾಕೃತ ಪುರುಷನಿಗೆ ಹೋಲಿಸಿದರೆ ಉತ್ತಮ ಪುರುಷನಾಗಿರುತ್ತಾನೆ. ಅಶರೀರ ನಾನು ಈ ಭಾವನೆ ಬರಬೇಕಾದರೆ ಎಷ್ಟು ನಾವು ತಪಸ್ಸು ಮಾಡಬೇಕು, ಎಷ್ಟು ನಾವು ಏನೇ ಜ್ಞಾನಾರ್ಜನೆ ಮಾಡಿದರೂ ಕೂಡ, ಏನೇ ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೂ ಕೂಡ ನಾನು ಅಶರೀರ ಅನ್ನೋ ಮಟ್ಟಕ್ಕೆ ನನ್ನನ್ನು ತಕ್ಕೊಂಡು ಹೋದರೆ ನಂದು ಅಧ್ಯಾತ್ಮ ಸಾಧನೆ ಕರೆಕ್ಟ್. ನಾನು ಪ್ರವಚನ ಮಾಡ್ತೀನಿ, ಅಲ್ಲಿ ಅಷ್ಟು ಜನ ಬಂದಿದ್ದರು, ಇಲ್ಲಿ ಇಷ್ಟು ಜನ ತುಂಬ ಚೆನ್ನಾಗಿದೆ ಹೇಳಿದರು, ಅಲ್ಲಿ ಹಾರ ಹಾಕಿದ್ರು ಅಂದರೆ ಶರೀರಕ್ಕೆ ಇನ್ನೂ ಜಾಸ್ತಿ ಬೆಲೆ ಕೊಟ್ಟು ಇನ್ನೂ ಅದರ ಜೊತೆ ಅಂಟಿಕೊಂಡಂಗಾಗುತ್ತೆ. ಅಶರೀರಂ ಶರೀರೇಶು ಅನಮಸ್ತೇಷು ಅವಸ್ಥಿತಂ ಮತ್ವಾ ಧೀರೋ ನ ಶೋಚತಿ. ಹೌದಾ? ಸೊ ಇದು ಭಾಳ ಕಷ್ಟ ಆದರೂ ಕೂಡ ನನಗೇನೋ ಈ ಕ್ಲಾಸಲ್ಲಿ ಇದನ್ನು ಹೇಳಬೇಕು, ನಾವು ಸುಷುಪ್ತಿಯಲ್ಲಿ ಹೇಗೆ ಆತ್ಮನನ್ನು ಪಡೆಯೋದು, ನಮಗೂ ಡೌಟ್ ಬಂತು. ಸುಷುಪ್ತಿ ಅವಸ್ಥೆ ಇಷ್ಟು ಚೆನ್ನಾಗಿದೆ, ತುರಿಯೋಕ್ಕೆ ನಾವು ಹೋಗ್ಲಿಕ್ಕೆ ಆಗಲ್ಲ, ಯಾಕಂದರೆ ನಾವು ಯಾರಿಗೂ 5 ನಿಮಿಷ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಅದನ್ನು ತುರಿಯೋದು ಬಿಟ್ಬೇಡಿ, ಅದ್ರ ಪಾಡಿಗೆ ನಾವು ಸುಷುಪ್ತಿಯಲ್ಲಿ ಕೂತ್ಕೊಂಡು ಸುಷುಪ್ತಿನ ಅನಲೈಸ್ ಸುಷುಪ್ತಿನ ನೀವು ಎಷ್ಟು ಅನಲೈಸ್ ಮಾಡಿದರೆ ಅಷ್ಟರ ಮಟ್ಟಿಗೆ ನಿಮ್ಮ ಹೊರಗಡೆ ಪ್ರಾಪಂಚಿಕ ಅಟ್ಯಾಚ್ಮೆಂಟು ಸ್ವಲ್ಪ ಸಡ್ಲ್ ಆಗುತ್ತೆ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ. ಕಗ್ಗ ನಿಮಗೆ ಸಪೋರ್ಟ್ಸ್ ಕೊಡ್ತದೆ. ಕಗ್ಗನ್ನು ಓದ್ತಾ ಇದ್ದರೆ ಸ್ವಲ್ಪ ನಾನು ಅಶರೀರ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ, ಹೊರಯೋಗ ಸೂತ್ರವಿದು ಮಂಕುತಿಮ್ಮ, 2 ಕೋಣೆ ನೀ ಮಾಡು ಮನದಾಲಯದೆ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ. ಮೌನದ ಒಳಮನೆಯ ಶಾಂತಿಯಲ್ಲಿ ನೀವು ವಿರಮಿಸಬೇಕಾದರೆ ನಿಮ್ಮ ಇಕ್ವಿಪ್ಮೆಂಟು ಎಷ್ಟರ ಮಟ್ಟಿಗೆ ತಯಾರಾಗಿರಬೇಕು, ಎಷ್ಟರ ಮಟ್ಟಿಗೆ ಆಸೆ ಆಕಾಂಕ್ಷೆಗಳು ಕಡಿಮೆ ಆಗಿರಬೇಕು, ಎಷ್ಟರ ಮಟ್ಟಿಗೆ ವೈರಾಗ್ಯ ಬಂದಿರಬೇಕು, ಮೆಚುರಿಟಿ ಎಷ್ಟರ ಮಟ್ಟಿಗೆ. ಮೆಚುರಿಟಿ ಅಂದ್ರೇನು? ಇಮೋಷ್ನಲ್ ಮೆಚುರಿಟಿ ಅಂತಾರೆ ದಯಾನಂದರು. ಇಮೋಷ್ನಲ್ ಮೆಚುರಿಟಿ ಅಂದ್ರೇನು? ಇಮೋಷನ್ ಮೈಂಡು ಯಾವುದೇ ಕಾರಣಕ್ಕೂ ಹೊರಗಿನ ಸಂಸ್ಕೃತಿಗೆ ರಿಯಾಕ್ಟ್ ಆಗದೇ ಇದ್ದರೆ ಎಮೋಷನಲ್ ಮೆಚುರಿಟಿ. ಚಿನ್ಮಯಂದ್ರು ಹೇಳ್ತಾರೆ ಅನ್ನೆಸೆಸರಿ ಇಮೋಷನ್ಸ್. ಅನ್ನೆಸೆಸರಿ ಯಾಕೆ ಹೇಳ? ಅಯ್ಯೋ ಹೌದಾ ಹಾಗೋಯ್ತಾ, ಅಯ್ಯೋ ಬ್ರಹ್ಮನ ಗೊತ್ತಿಲ್ಲ ನನಗೆ. ಅಲ್ಲಿ ಆಂಧ್ರದಲ್ಲಿ ಪ್ರವಾಹ ಬಂದರೆ ರಾತ್ರಿ ಎಷ್ಟೋ 100 500 ಎಲ್ಲ ನೀರಲ್ಲಿ ಕೊಟ್ಕೊಂಡು ಹೋಗ್ತಾರೆ. ಯಾರಿಗಾರು ನೀವು FIR ಮಾಡ್ತೀರಾ? ಇಷ್ಟು ಜನ ಸತ್ತೋದ್ರು ಅಂತ ಯಾರಿಗಾರು ಹೇಳೋಕ್ಕಾಗುತ್ತೆ? ನಿಮಗೇನಾದ್ರು ಇದೆಯಾ? ಆ್ಯಕ್ಸೆಪ್ಟ್ ಮಾಡ್ತೀರಾ ಇಲ್ವಾ? ಹೇಗೆ ಆ್ಯಕ್ಸೆಪ್ಟ್ ಮಾಡ್ತೀರಾ? ಅದು ನ್ಯಾಚುರಲ್ ಫಿನಾಮಿನಾ ಅಂಥೇಳಿ ಆ್ಯಕ್ಸೆಪ್ಟ್ ಮಾಡ್ತೀರ. ಈ ಮನುಷ್ಯನು ಕೂಡ ಇದೇ ಥರ ನ್ಯಾಚುರಲ್ ಫ್ಯಾಕ್ಟರು, ನೇಚರ್ ಅವ್ರ ಮೂಲಕ ಕೆಲಸ ಮಾಡ್ತಾಯಿದೆ ಅಂತ ಯಾಕೆ ಆ್ಯಕ್ಸೆಪ್ಟ್ ಮಾಡಲ್ಲ ನೀವು? ಭಗವಂತನೇ ಅವ್ನ ಮೂಲಕ ಕೆಲಸ ಮಾಡ್ತಾಯಿದ್ದಾನೆ. ಅವ್ನ ಪ್ರಾರಬ್ಧ ಕರ್ಮನ ಈ ರೀತಿ ಅನುಭವಿಸ್ತಾ ಇದ್ದಾನೆ. ದೇವರೇ ಇವ್ರು ಒಳ್ಳೇದು ಮಾಡಪ್ಪ, ಯಾಕೆ ಅವ್ನು ಮೊಳೆ ಹೊಡಿತಾ ಇದ್ದರೆ ಯೇಸು ಕ್ರಿಸ್ತ ಫರ್ಗಿವ್ ದೆಮ್, ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್. ಯೇಸು ಕ್ರಿಸ್ತ ಎಲ್ಲ ಇಟ್ಕೊಂಡು ಮಳೆ ಹೊಡಿತಾ ಇದ್ದರೆ, ಓ ಲಾರ್ಡ್ ಫರ್ಗಿವ್ ದೆಮ್, ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್. ಭಗವಂತನನ್ನೇ ನೀವೆಲ್ಲ ಕಡೆ ನೋಡ್ತಾ ಇದ್ದರೆ ನಿಮಗೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಪ್ರೇಟ್ ಆಗಲ್ಲ. ನೀವೆಲ್ಲವನ್ನೂ acceptance of fact. You start accepting situation as it is, as they are. So ಹಾಗೆ